ಬಡ ಜನರ ಮೇಲೆ ಒಂದು ಹೊಟ್ಟೆ ಮೇಲೆ ಬರೆ ಎಳೆಯುವಂತ ಕೆಲಸ ಈ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡು ಸೇರಿ ಮಾಡ್ತಾ ಇದೆ ಅಂತ ನಮ್ಮ ಅಭಿಪ್ರಾಯ ಇದೆ. ಏನು ಏಕಾಏಕಿ ಯಾರಿಗೆ ಗುರುತಿಲ್ಲ. ಯಾವಾಗಲೂ ಏರ್ಬೇಕಾದ್ರೆ 50 ಪೈಸೆ 60 ಪೈಸೆ 70 ಪೈಸೆ 1 ರೂಪಾಯಿ ಇರಬೇಕಾದ್ರೆ ಬಹಳ ಆಗಿತ್ತು. ಏಕಾಏಕಿ 3 ರೂಪಾಯಿ ಏರಿಸಿ ಒಂದು ಬಡ ಜನರ ಮೇಲೆ ಒಂದು ಏನೋ ಇರ್ಲಾರ್ದಂತ ಇದು ಹಿಂದುಳಿದ ಜಿಲ್ಲೆ ಯಾದಗಿರಿ ಅಂತ ಒಂದು ಹಣೆಪಟ್ಟಿನೇ ನಮ್ಮ ಯಾದಗಿರಿ ಜಿಲ್ಲೆಗೆ ಇದೆ. ಆದ್ರೂ ಕೂಡ ಏಕಾಏಕಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎರಡು ಸೇರ್ಕೊಂಡು ಇವತ್ತಿಂದಲೇ ನಮ್ಮ ಚಾಲಕರಿಗೆ ಆಗಿರ್ಬೋದು, ಮಾಲೀಕರಿಗೆ ಆಗಿರ್ಬೋದು, ಟ್ಯಾಕ್ಸಿದವರಿಗೆ ಆಗಿರ್ಬೋದು, ಆಟೋದವರಾಗಿರ್ಬೋದು ಇಲ್ಲಿ ನೋಡ್ತಾ ಇದ್ದೀನಿ. ನಾನು ಒಂದು 10-15 ನಿಮಿಷದಿಂದ ನೋಡ್ತಾ ಇದ್ದೀನಿ. ಎಲ್ಲರೂ ಕಷ್ಟ ಏನಾದ ಅನ್ನೋದು ಒಂದು ದರದಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಸಲುವಾಗಿ ಒಂದು ಸಾರ್ವಜನಿಕರ ಮೇಲೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಬರೆ ಎಳೆಯುವಂತ ಕೆಲಸ ಮಾಡಿದ. ಮುಂದಿನ ದಿನಮಾನಗಳಲ್ಲಿ ಇದೇ ತರ ಆದ್ರ ಸಾರ್ವಜನಿಕರು ಬದುಕಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಇವೆಲ್ಲ ಗ್ಯಾರಂಟಿ ಭಾಗ್ಯಗಳಿಂದಲೇ ಇವೆಲ್ಲ ಏರ್ಸ್ಲಿಕ್ಕೆ ಅವರಿಗೆ ಅನುಕೂಲ ಆಗ್ಲಕತ್ತದ. ಗ್ಯಾರಂಟಿ ಭಾಗ್ಯಗಳು ಕೊಡಂತ ಯಾರು ಕೇಳ್ಯಾರ? ಅವರಿಗೆ ಯಾರು ಕೇಳೋದಕ್ಕೆ ಗ್ಯಾರಂಟಿ ಭಾಗ್ಯ ಕೊಟ್ಟು ದಿನ 2 ರೂಪಾಯಿ 3 ರೂಪಾಯಿ ಏರ್ಸ್ಕೊಂತ ಹೋದ್ರೆ ಬಡವರು ಬದುಕದ ಹೆಂಗೆ? ದಿನನಿತ್ಯ ಹೊತ್ತು ಕಾಯಿಪಲ್ಯ ಆಗಿರ್ಬೋದು, ತರಕಾರಿ ಎಲ್ಲ ಯಾವುದೇ ರೀತಿಯಿಂದ ಒಂದು ಗೃಹ ವಸ್ತು ಬಳಕೆಗಳು ಯಾವುದೇ ಇರಲಿ ದರ ಏಕಾಏಕಿ ಏರಿಸಿಕೊಂಡು ಹೋಗ್ತಾರೆ. ಇದನ್ನ ಆದಷ್ಟು ಬೇಗನೆ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು, ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳಾಗಿರ್ಬೋದು ಇದಕ್ಕ ದರ ಪರಿಶೀಲಿಸಿ ಒಂದು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕಂತ ಹೇಳ್ತೀವಿ.